ನಾನಿವತ್ತು ಲೈನಿಂಗ್ ಬ್ಲೌಸ್ ಯಾವ ರೀತಿ ಹೊಲಿಯೋದು ಅದನ್ನು ಹೊಲಿದು ನಾನು ತೋರಿಸ್ತೇನೆ ನೋಡಿ. ಇದು ನಾನಿವಾಗ ಮೊದಲು ತೋಳಿನ ಭಾಗ ತೆಗೆದುಕೊಂಡಿದ್ದೀನಿ. ಇದನ್ನು ಹೇಗೆ ಅಟ್ಯಾಚ್ ಮಾಡಿ ಹೊಲಿಯೋದು ನೋಡೋಣ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಅಂದರೆ ಇದು ಬಾರ್ಡ್ರ್ ಇದೆ. ಇದು ಬಾರ್ಡ್ರು ಕರೆಕ್ಟಾಗಿ ಅವ್ರು ಏನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಳತೆ ಬ್ಲೌಸಿಗೆ ಕರೆಕ್ಟಾಗಿದೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ಬಾರ್ಡ್ರ್ ಹೇಗಿದೆ ಹಾಕಿ ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಲೈನಿಂಗ್ ಒಳಗಡೆ ಹಾಕೋದು ಹೆಂಗೆ ಹೊಲಿಯೋದು ಹೆಂಗಪ್ಪ ಅದನ್ನು ತೋರಿಸ್ತೀನಿ ನೋಡಿ. ಇದು ಲೈನಿಂಗು. ಈಗ ನೋಡಿ, ಇದು ಬಾರ್ಡ್ರ್ ಬ್ಲೌಸ್ ಆದ ಕಾರಣ ನಾನು ಇದು ಬರೀ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಹೇಗೆ ಹೊಲಿಯೋದು ಅಂತ. ಇದನ್ನು ನೋಡಿ ಈಗ ಇಟ್ಕೊಳ್ಳಿ. ಲೈನಿಂಗ ಒಳಗಡೆ ಇಟ್ಕೊಳ್ಳಿ. ನಾವೇನು ಬ್ಲೌಸ್ ಪೀಸ್ ಇದೆ ಇದನ್ನು ಮೇಲಗಡೆ ಇಟ್ಕೊಂಡು ಈ ಥರ ಇದು ಬಾರ್ಡ್ರ್ ಅಂಚಿಗೆ ಇಟ್ಕೊಂಡು ಹಿಂಗೆ ಹೊಲಿಗೆ ಹಾಕಬೇಕು ಈ ಥರ. ಮತ್ತು ಇನ್ನೊಂದು ಈ ಮೇಲಗಡೆ ಏನು ಬಾರ್ಡ್ರ್ ಇದೆ ಅದ್ರ ಮೇಲೆ ಇನ್ನೊಂದು ಹೀಗೆ ಹೀಗೆ ಹೊಲಿಯೋದು. ಇದು ಸ್ವಲ್ಪ ತೋಳ ಹತ್ರ ಹೆಚ್ಚು ಕಡಿಮೆ ಬಂದರೆ ಲೈನಿಂಗ್ ಮಾತ್ರ ಕಟ್ ಮಾಡಿ ಬಿಸಾಡಿ, ಇದು ಪ್ರಯೋಜನ ಇಲ್ಲ ನಮಗೆ. ಇವಾಗ ಮತ್ತೆ ಇದು ಕರೆಕ್ಟಾಗಿ ಕೂರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಿ ಸೈಡಲ್ಲಿ ನೀವು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗಿಗೂ ಮತ್ತು ಮೇಲಗಡೆ ಬ್ಲೌಸನ್ನು ಎರಡನ್ನೂ ಸೇರಿಸಿ ಈ ಥರ ಅಟ್ಯಾಚ್ ಮಾಡಬೇಕು. ಈ ರೀತಿ ಈ ತೋಳಿನ ಭಾಗದ ಅಂಚಿಗೆ ಲೈನಿಂಗ್ ಬಟ್ಟೆ ಮತ್ತು ತೋಳಿನ ಬಟ್ಟೆ ಎರಡನ್ನೂ ಸೇರಿ ಅದ್ರ ಮೇಲೆ ಒಂದು ಹೀಗೆ. ಇದು ಜಾಸ್ತಿ ಆಯಿತು ಲೈನಿಂಗು. ಏನು ಮಾಡಿ ಇದನ್ನು ಕಟ್ ಮಾಡಿ ಬಿಸಾಡಿ. ಇದು ಬೇಡ ನಮಗೆ. ಇದು ಎರಡು ತೋಳನ್ನು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಕರೆಕ್ಟಾಗಿದ್ದು ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಥರ ಸ್ವಲ್ಪ ಏನಾದರೂ ಏರುಪೇರು ಬಂತು ಅಂದರೆ ಅದನ್ನು ಏನು ಮಾಡಬೇಕು, ನಾವು ಜಾಸ್ತಿ ಇರೋ ಅಂಥದ್ದು ಕಡೆ ಕಟ್ ಮಾಡಬೇಕು. ಮತ್ತು ಇಲ್ಲಿ ಮಧ್ಯ ಭಾಗದ ತೋಳಿಂದು ಏನಿರ್ತದೆ ಅದಕ್ಕೆ ನಾವು ಒಂದು ಟಾಪ್ ಮಾಡ್ಕೋಬೇಕು ಈ ಥರ ಕತ್ತರಿಲಿ. ಹೀಗೆ ಇದು ಒಂದು ತೋಳು ಮತ್ತು ಇನ್ನೊಂದು ತೋಳು ಇದೇ ರೀತಿ ಹೊಲಿಬೇಕು. ಇದನ್ನು ಹೇಗೆ ಹೊಲ್ದೋ ಅದೇ ರೀತಿ ಇದನ್ನು ಕೂಡ ಅದೇ ರೀತಿ ಹೊಲಿಬೇಕು. ಲೈನಿಂಗ್ ಇಟ್ಕೋಬೇಕು ಮೊದಲು. ಅದ್ರ ಮೇಲೆ ನಾವು ಇದು ಬ್ಲೌಸಿಂದ ತೋಳನ್ನು ಇಟ್ಕೊಂಡು ಹೊಲಿಗೆ ಹಾಕಬೇಕು. ಹೀಗೆ ಪುನಃ ಬಾರ್ಡರ್ ಮೇಲೆ ತಿರುಗಿ ಹೊಲಿಗೆ ಹಾಕಬೇಕು. ಹೀಗೆ ಮತ್ತೆ ಒಂದು ಹೊಲಿಗೆ ಹಾಕಿ ಲೈನಿಂಗ್ ಮತ್ತು ಬ್ಲೌಸ್ ಬಟ್ಟೆ ಎರಡು ಸೇರಿಸಿ ಇದನ್ನು ಅಷ್ಟೇ ಆ ತೋಳೆ ಕಟ್ ಮಾಡಿದ ಜಾಸ್ತಿ ಇರೋಂಥ ಬಟ್ಟೆ ಹೀಗೆ ಅದನ್ನು ತೆಗೆದು ಹಾಕ್ಬಿಡಬೇಕು. ಕಟ್ ಮಾಡಿ ಬಿಸಾಡಬೇಕು. ಹೀಗೆ ಮತ್ತು ಇದನ್ನು ಮತ್ತೆ ನೀವು ಚೆಕ್ ಮಾಡಿ ತೋಳಿನ ಭಾಗದ ಎರಡನ್ನೂ ಸಮೇತ ಏರು ಜಾಸ್ತಿ ಇರೋವಂಥ ಕಡೆ ಏನು ಮಾಡಬೇಕು, ಈ ರೀತಿ ಸ್ವಲ್ಪ ಜಾಸ್ತಿ ಎಲ್ಲಿದೆ ಅದನ್ನು ಮಾತ್ರ ಕಟ್ ಮಾಡಬೇಕು ಅಷ್ಟೇ. ಅದೇ ರೀತಿ ಈ ತೋಳಿಂದು ಕೂಡ ಸ್ವಲ್ಪ ಹೀಗೆ ಟಾಪ್ ಮಾಡ್ಕೊಳ್ಳಿ.
ಇದನ್ನು 2 ತೋಳು, ಇದು ಬಲದ ಕಡೆ ತೋಳು, ಎಡಗಡೆ ತೋಳು ಎರಡನ್ನು ಇವಾಗ ನಾನು ಹೊಲ್ದಿದ್ದೀನಿ. ಇದನ್ನು ಇವಾಗೇನಪ್ಪ ಇದು ಬೈಂಡಿಂಗ್ ಪಟ್ಟಿ ಇದನ್ನೇನು ಮಾಡಬೇಕು ನಾವು, ಈ ಥರ 2 ಪೀಸ್ ಇರಬೇಕು. ನಾನೇನು ಮಾಡಿದ್ದೀನಿ, ಇಲ್ಲಿ ಕೆಳಗಡೆ ಜಾಯಿಂಟ್ ಬರಬಾರ್ದು ಅಂತ ಬಟ್ಟೆ ಜಾಸ್ತಿ ಇತ್ತು, ಅದಕ್ಕೇನು ಮಾಡಿದ್ದೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದೊಂದು ಭಾಗ ಇದೊಂದು ಭಾಗ, ಇದಕ್ಕೆ ಇನ್ನೊಂದು ಪೀಸ್ ಒಳಗಡೆ ಹಾಕಬೇಕು ಲೈನಿಂಗು. ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿ ಇದನ್ನು ಹೊಲಿಗೆ ಹಾಕಿ. ಹೀಗೆ ಅದನ್ನು ಕೂಡ ಇದೇ ರೀತಿ ಹೊಲಿಯಬೇಕು. ಇದೇನಪ್ಪ, ನಾನು ಇವಾಗ ಇದು ಜೋಬು, ಅವರೊಬ್ಳು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಅವರು ಜೋಬ್ ಹಾಕಿ ಅಂತ ಹೇಳಿದ್ದಾರೆ. ಇವಾಗ ನಾನು ಜೋಬ್ ಹಾಕೋದು ಅಲ್ಲಿ ತೋರಿಸ್ತೀನಿ. ಈ ಥರ ಇದು ಮೇಲ್ಭಾಗದ ಬಟ್ಟೆ, ಇದು ಬೈಂಡಿಂಗ್ ಪಟ್ಟಿ. ಅದ್ರ ಮೇಲೆ ಏನು ಮಾಡಿ, ಒಳಗಡೆ ಲೈನಿಂಗ ಈ ಥರ ಕಟ್ ಮಾಡಿರೋದಂಥ ಬಟ್ಟೆಯನ್ನು ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇಲ್ಲೊಂದು ಇಂಚಷ್ಟು ಗ್ಯಾಪ್ ಬಿಟ್ಟಾದ್ಮೇಲೆ ಅಲ್ಲಿಂದ ಸ್ವಲ್ಪ 1.5 ಇಂಚಷ್ಟು ಹೊಲಿಗೆ ಹಾಕ್ಬೇಕು. ಇಷ್ಟು ಇದು ಹೊಲಿಗೆ ಹಾಕಿ ಇಷ್ಟು ಮಾತ್ರ, ಇಲ್ಲಿ ಫುಲ್ ಬರಬೇಡಿ, ಇದನ್ನು ಬಿಟ್ಟಿದ್ದೀನಿ, ಇಲ್ಲಿ ಮಾತ್ರ ಹೊಲಿಗೆ ಹಾಕಿದ್ದೀನಿ ನೋಡಿ. ಇದನ್ನೇನು ಮಾಡಿ 2 ಕಡೆ ಸೈಡು ಕೂಡ ಹೀಗೆ ಕಟ್ ಮಾಡಿ, ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡಬೇಕು. ಈ ಬಟ್ಟೆಯನ್ನು ನಾವು ಒಳಗಡೆ ಫೋಲ್ಡ್ ಮಾಡಬೇಕು. ಹೀಗೆ ಇಲ್ಲಿ ನೋಡಿ, ಇವಾಗ ಇದು ಒಳಗಡೆ ಹೋಯ್ತು ಲೈನಿಂಗು, ಇದು ಮೇಲೆ ಬಂತು. ಇವಾಗ ಈಗ ಇಟ್ಕೊಂಡು ನೀವು ಇದನ್ನು ಈ ಬಟ್ಟೆ ಮೇಲೆಗಡೆ ಭಾಗದ ಬಟ್ಟೆ ಮೇಲೆ ಇದನ್ನು ಇಟ್ಕೊಂಡು ಇದು ಕರೆಕ್ಟ್ ಒಂದು ಸ್ಟಿಚ್ ಮಾಡಿ, ಹಿಂಗೆ ಹೊಲಿಗೆ ಹಾಕಿ. ಇವಾಗ ನೋಡಿ, ಸಿಂಗಲ್ ಇದು ಬೈಂಡಿಂಗ್ ಪಟ್ಟಿನ ಇದನ್ನು ಎರಡನ್ನು ಕೂಡ ಒಂದೇ ರೀತಿ ಹೊಲಿಬೇಕು. ಒಂದೇ ಏರುಪೇರು ಆಗಂಗಿಲ್ಲ, ಎರಡನ್ನೂ ಹಿಂಗೆ ಒಂದು ಏರುಪೇರು ಆದರೆ ಏನು ಮಾಡಿ, ಈ ಥರ ಇಟ್ಕೊಂಡು ಒಂದೇ ಸಮವಾಗಿ ಇದೆಯಾ ನೋಡ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೊಂಡು ಹೀಗೆ ಇದು 2 ಬೈಂಡಿಂಗ್ ಪಟ್ಟಿ ಆಯಿತು. ಇದಕ್ಕೆ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹುಕ್ಸ್ ಹಾಕ್ತಾರಲ್ಲ ಅದನ್ನು ಹೊಲಿತೀನಿ ನೋಡಿ. ಇದು ಸಿಂಗಲ್ಲು, ಇದು ಡಬಲ್, ಇದು ಇರುತ್ತಲ್ಲ, ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು 2 ಈಗಿದೆಯಲ್ಲ ಇದು ಸಿಂಗಲ್ಲಾಗಿ ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇದ್ರ ಮೇಲೆ ಒಂದಷ್ಟು ಹೊಲಿಗೆ ಹಾಕಿ. ಈಗ ಇಟ್ಕೊಂಡು ಮತ್ತು ಇದು ನೆಕ್ ಪೀಸ್ ಹತ್ರ ಏನು ಬಟ್ಟೆ ಇದಿರುತ್ತಲ್ಲ, ಇಲ್ಲಿ ನೋಡಿ ಅಳತೆ ಬ್ಲೌಸ್ ತೋರಿಸ್ತೀನಿ. ಇದು ಪೈಪಿಂಗು, ನೆಕ್ ಹತ್ರ ಪೈಪಿಂಗ್ ಕೊಡಬೇಕಲ್ಲ, ಈ ಥರ ಪೈಪಿಂಗ್ ಬರಬೇಕು ಅಂದರೆ ನಾವು ಇದು ತೋಳ ಹತ್ರ ಕಟ್ ಮಾಡಿದ ಭಾಗದ ಬಟ್ಟೆ ಇರುತ್ತಲ್ಲ, ಅದನ್ನೇ ಈಗ ಅಡ್ಡ ಕಟ್ ಮಾಡ್ಕೋಬೇಕು. ಹೀಗಿರುತ್ತಲ್ಲ ಈ ಪೀಸು, ಇವು ಸ್ಟ್ರೈಟ್ ಕಟ್ ಮಾಡಬಾರ್ದು, ಪೈಪಿಂಗ್ ಬರಲ್ಲ. ಈ ರೀತಿ ಇವಾಗ ಜಾಯಿಂಟ್ ಮಾಡ್ಕೊಂಡು ಇದೆರಡನ್ನು ಸೇರಿಸಿ ಈಗ ಇಟ್ಕೊಂಡು ನೋಡಿ. ಇದು ನೆಕ್ ಪೀಸ್ ಹತ್ರ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಪೀಸೆಲ್ಲ ಕಟ್ ಮಾಡಿದ್ದೀವಲ್ಲ ಇವೆಲ್ಲ ಈ ಥರ
ನೋಡಿ ಇದು ಜಾಯಿಂಟ್ ಮಾಡ್ಕೊಂಡು ಪೀಸು. ಇದನ್ನ ಏನು ಮಾಡಬೇಕು, ಒಂದು ಕಡೆ ಹೊಲಿಗೆ ಹಾಕಬೇಕು. ಈ ಥರ ಫೋಲ್ಡ್ ಮಾಡಿ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಸೀದಾ ಹೊಲಿಗೆ ಹಾಕಬೇಕು. ಇವಾಗ ಹೀಗೆ ಒಂದೇ ಹೊಲಿಬೇಕು. ಹೀಗೆ ಹೊಲಿಬೇಕು. ಏನು ನಾವು ಜಾಯಿಂಟ್ ಮಾಡ್ಕೊಂಡಿರ್ತೀವಿ ಆ ಕಡೆ ಬಟ್ಟೆ ಪೀಸನ್ನು ಒಂದು ಕಡೆ ಮಾತ್ರ ಮೇಲ್ಭಾಗ ಬರುವಂಥ ಒಂದು ಪೀಸು ಹೀಗೆ ಪೂರ್ತಿ ಫಿನಿಶ್ ಆಗೋ ನೋಡಿ. ಇದೇನು ಜಾಯಿಂಟ್ ಮಾಡಿದೆ ಇದು ಫುಲ್ಲು ಹೊಲ್ದಿದ್ದೀನಿ. ಇದನ್ನೇನು ಮಾಡಿ ಈ ಕಡೆ ಭಾಗದ್ದು ಸಮವಾಗಿ ಇದು ಕೂಡ ಎಲ್ಲ ಈ ಥರ ಇರುತ್ತಲ್ಲ, ಇದು ಸಮವಾಗಿ ಒಂದೇ ಸಮವಾಗಿ ಈ ಥರ ಕಟ್ ಮಾಡಿಕೊಡಿ. ಏರುಪೇರು ಇಲ್ಲದ ರೀತಿ ಒಂದೇ ಸಮವಾಗಿ ಬರಬೇಕು. ಯಾಕೆ ಪೈಪಿಂಗು ನೀಟಾಗಿ ಕೊಡಬೇಕಲ್ಲ, ಅದಕ್ಕೆ. ಇಲ್ಲಿ ನೋಡಿ ಈ ಥರ ಇರುತ್ತಲ್ಲ, ಇದೆಲ್ಲ ಕಟ್ ಮಾಡಿ ಹಾಗೆ ಹೀಗೆ ನೋಡಿ. ಇದು ಫಿನಿಶಿಂಗ್ ಆಯ್ತು. ಇವಾಗ ಇದು ನೆಕ್ ಹತ್ರ ನಾನು ಹೊಲಿಬೇಕಾದ್ರೆ ಇದು ಇಲ್ಲಿಗೆ ಈ ಪಟ್ಟಿ ಸೇರಿಸಿ ಹೊಲಿಯೋದನ್ನು ನಾನು ತೋರಿಸ್ತೀನಿ. ಇವಾಗ ಮುಂಭಾಗ ಅಂದರೆ ಫ್ರಂಟ್ ಭಾಗವನ್ನು ನಾವು ಲೈನಿಂಗು ಕೂಡ ಮತ್ತು ಫ್ರಂಟಿಂದು ಬಟ್ಟೆ ಕೂಡ ಎರಡನ್ನೂ ತೆಗೆದುಕೊಳ್ಬೇಕು. ತೆಗೆದುಕೊಂಡು ಇದನ್ನು ಫ್ರಂಟ್ ಭಾಗದಲ್ವ ಒಂದು ಕಡೆ ಸೈಡು ಇದು ಮೇಲೆ ಬರಬೇಕು. ಇದು ಡಿಸೈನ್ ಬ್ಲೌಸ್ ಇದು, ಅದರಿಂದ ಇದು ನೋಡಿ ಇದು ಈ ಥರ ಇರೋಂಥ ಡಬಲ್ ಕಲರ್ ಇರುತ್ತಲ್ಲ, ಇದು ಮೇಲೆ ಬರಬೇಕು. ಇದು ಪೂರ್ತಿ ಗೋಲ್ಡ್ ಇರ್ತದಲ್ಲ, ಇದು ಒಳಗಡೆ ಹೋಗಬೇಕು. ಅದ್ರ ಮೇಲೆ ಲೈನಿಂಗ್ ಈ ಥರ ಇಟ್ಕೊಳ್ಳಿ. ಈ ಲೈನಿಂಗು ಅಂದರೆ ನಾನು ಅಟ್ಯಾಚ್ ಮಾಡೋದಲ್ಲ, ನಾನು ಸಿಂಪಲ್ಲಾಗಿ ನಿಮ್ಗೆ ಹೊಲಿಯೋದು ಈಸಿಯಾಗಿ ಹೊಲಿಯೋಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಇಟ್ಕೊಂಡು ನೀವೀಗೆ ಹೊಲಿಗೆ ಹಾಕಿ. ಜಾಯಿಂಟ್ ಮಾಡಬೇಕಲ್ಲ, ಅದಕ್ಕೆ ಲೈನಿಂಗು ಮತ್ತು ಬಟ್ಟೆ ಎರಡೂ ಸೇರಿಸಿ ಹೊಲಿಗೆ ಹಾಕಬೇಕು. ಇದು ಲೈನಿಂಗ್ ಏನಪ್ಪ ಜಾಸ್ತಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಏರುಪೇರು ಕಟ್ ಮಾಡ್ಕೊಂಡಿರ್ತೀವಿ. ಯಾಕೆ ಲೈನಿಂಗ್ ಜಾಸ್ತಿ ಇದ್ದರೆ ಈ ರೀತಿ ಹೊಲಿಬೇಕಾದಾಗ ನಾವು ಕಟ್ ಮಾಡಿ ಬಿಸಾಡ್ಬೋದು, ಇಲ್ಲ ಅಂದರೆ ಶಾರ್ಟೇಜ್ ಆಗಿಬಿಟ್ರೆ ಕಷ್ಟ. ಅದಕ್ಕೆ ನೋಡಿ ಈ ಥರ ಬಂದಂಥ ಪೀಸನ್ನು ನೀವು ಕಟ್ ಮಾಡಿ ಬಿಸಾಡಿ. ಹೀಗೆ ಲೈನಿಂಗ್ ಪೀಸ್ ಮಾತ್ರ ಹೀಗೆ. ಆಮೇಲೆ ಏನು ಮಾಡಿ ಡಾಟ್ಸ್ ಹಿಡಿಬೇಕು. ಡಾಟ್ಸ್ ಹಿಡಿಯೋದು ಹೇಗೆಪ್ಪ ಅಂತಂದರೆ ಹೀಗೆ ಮಾರ್ಕ್ ಹಾಕ್ಕೊಳ್ಳಿ. ಈಗ ಇಟ್ಕೊಳ್ಳಿ, ಈ ಪೀಸ್ ಇದೆಯಲ್ಲ ಇದನ್ನೆರಡನ್ನು ಸೇರಿ ಈ ಥರ ಸಮಭಾಗ ಇಟ್ಕೊಂಡು ಇದನ್ನೇನು ಮಾಡಿ ಈಗ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಮಾರ್ಕ್ ಪೀಸ್ ತಗೊಂಡು. ಮತ್ತು ಇದನ್ನು ಕೂಡ ಅದೇ ರೀತಿ ಹೀಗೆ ನೋಡಿ ಇದೆರಡನ್ನು ಒಂದೇ ಸಮ ಇಟ್ಕೋಬೇಕು. ಈ ಥರ ಇಟ್ಕೊಂಡಾಗ ಇಲ್ಲಿ ನೋಡಿ ಇದು ಬರುತ್ತೆ. ಈ ಮಧ್ಯ ಭಾಗದಲ್ಲಿ ನಾವು ಸ್ಟಿಚ್ ಮಾಡಬೇಕಷ್ಟೇ. ನೋಡಿ ಹೀಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಮಾರ್ಕ್ ಮಾಡದಿರೋಂಥ ಜಾಗನೇ ಹಿಡ್ಕೋಬೇಕು. ಮತ್ತು ಇಲ್ಲೂ ಅಷ್ಟೇ ಹೀಗೆ ಹೀಗೆ ಈ ಥರ ಮಾರ್ಕ್ ಮಾಡಿ ನಾವು ಅದನ್ನು ಏನು ಮಾರ್ಕ್ ಮಾಡಿರ್ತೀವಿ ಆ ಜಾಗ ನಾವು ಡಾಟ್ಸ್ ಹಿಡಿಬೇಕು.
ಹೀಗೆ ಹೀಗೆ ಈಗ ನೋಡಿ 4 ಮೂಲೆನೂ ಕೂಡ ನಾವು ಡಾಟ್ಸ್ ಹಿಡ್ದಾಯ್ತು ಇದನ್ನು ಮುಂಭಾಗದ. ಅದಕ್ಕೆ ಇದು ಬೈಂಡಿಂಗ್ ಪಟ್ಟಿ ಕೆಳಗಡೆ ಇರುತ್ತಲ್ಲ, ನಿಮಗೆ ಇವಾಗೆಲ್ಲ ಗೊತ್ತೇ ಇರುತ್ತೆ ಕೆಳಗಡೆ ಬೈಂಡಿಂಗ್ ಪಟ್ಟಿ ಯಾವ ರೀತಿ ಅಂತ. ಅದನ್ನೇನು ಮಾಡಬೇಕು, ಜಾಯಿಂಟ್ ಮಾಡಬೇಕು. ಇವಾಗ ನೋಡಿ ಈ ಥರ ಇದನ್ನು ಫಸ್ಟ್ ಇಟ್ಕೊಳ್ಳಿ, ಅದ್ರ ಮೇಲೆ ಇದನ್ನು ಇಟ್ಕೊಂಡು ಈ ಥರ ನೀವು ಹೊಲಿಗೆ ಹಾಕಿ. ಹೀಗೆ ಇದೊಂದು ಭಾಗ ಆಯಿತು. ಮತ್ತು ಇನ್ನೊಂದು ಭಾಗನೂ ಇದೇ ರೀತಿ ಹೊಲಿಬೇಕು. ಇದು ಸೇಮ್ ಯಾವ ರೀತಿ ಹೊಲಿದಿದ್ದೀವಿ ಅದೇ ರೀತಿಯೂ ಕೂಡ ಮುಂಭಾಗದ್ದು ಇದೇ ರೀತಿ ಹೊಲಿಬೇಕು. ಇದು ಸೇಮ್ ಆಗಿ ಏನೊಂದು ಅದೇ ರೀತಿ ಕೂಡ ಇದನ್ನು ಕೂಡ ಹೊಲಿಬೇಕು. ಡಬಲ್ ಪಟ್ಟಿ ಹಾಕೋದು ಕಾಚಾ ಇದನ್ನು ಕೂಡ ಬೈಂಡಿಂಗ್ ಪಟ್ಟಿ ಇದೆ ಅದೇ ರೀತಿ, ಅದನ್ನೇ ಹೇಗೆ ತೋರಿಸ್ತೆ ಅದೇ ರೀತಿ ಇದನ್ನು ಕೂಡ ಹೊಲ್ಕೋಬೇಕು ನೀವು. ಇದೆ ಹೀಗೆ ಇದನ್ನು ಹೊಲಿಬೇಕಾದ್ರೆ ಇದು ಓವರ್ಲಾಕ್ ಮಾಡಬೇಕು ನೋಡಿ. ಇದನ್ನು ಈ ಥರ ಕೂಡ ಇರುತ್ತಲ್ಲ, ಇದನ್ನು ಓವರ್ಲಾಕ್ ಮಾಡಬೇಕು. ಇದನ್ನು ಓವರ್ಲಾಕ್ ಮಾಡ್ತೀನಿ ನೋಡಿ. ಇದನ್ನು ಕೂಳೆ ಥರ ಇತ್ತಲ್ಲ, ಈಗ 2 ಸೈಡ್ ಸೇರಿ ಇವಾಗ ನಾನು ಓವರ್ಲಾಕ್ ಮಾಡಿದ್ದೀನಿ. ಇದನ್ನು ಇದ್ರ ಮೇಲೆ ಮತ್ತೆ ಪುನಃ ಒಂದು ಸ್ಟಿಚ್ ಮಾಡಬೇಕು, ಹೊಲಿಗೆ ಹಾಕಬೇಕು. ಯಾಕೆಂದರೆ ಇದು ನೀಟಾಗಿ ಈ ಥರ ಕೂರಬೇಕಲ್ಲ, ಅದಕ್ಕೆ ನೋಡಿ ಹೊಲಿಗೆ ಹಾಕ್ತೀನಿ. ಈಗ ಇಟ್ಕೊಂಡು ಇದೇನಪ್ಪ ಅಂದರೆ ಈ ಕೆಳಗಡೆ ಪಟ್ಟಿ ಮೇಲೆ ಹೊಲಿಗೆ ಹಾಕ್ಬಾರ್ದು. ಇದು ಮೇಲ್ಭಾಗದ್ದು ಏನು ಬಟ್ಟೆ ಇರ್ತದೆ ಅದ್ರ ಮೇಲೆ ಬರೋಂಗೆ ಹೊಲಿಗೆ ಹಾಕ್ಬೇಕು. ಹೀಗೆ ಹೊಲಿದ ನಂತರ ಇದಕ್ಕೆ ಏನು ಮಾಡಬೇಕು, ನಾವು ಡಬಲ್ ಪಟ್ಟಿ ಹಾಕಬೇಕು. ಡಬಲ್ ಪಟ್ಟಿ ಅಂದರೆ ನಾವು ಉಕ್ಸಿಗೆ ಹಾಕಬೇಕಾದ್ರೆ ಕಾಚ ಇರುತ್ತಲ್ಲ, ಅದನ್ನು ನೋಡಿ ಈ ಥರ ನಾನು ಹೊಲ್ಕೊಂಡು ಒಂದು ಪೀಸ್ ತೊಗೊಂಡು ಇದನ್ನು ಹೀಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಹೀಗೆ ಅದು ಪಟ್ಟಿ ಮೇಲೆ ಈ ಬಟ್ಟೆ ಇಟ್ಕೊಂಡು ಈಗ ಒಂದು ಹೊಲಿಗೆ ಹಾಕಿ. ಇಲ್ಲಿ ಫಿನಿಶಿಂಗ್ ಆಗಿ ಬರುತ್ತಲ್ಲ, ಆಗೊಂದು ಅರ್ಧ ಇಂಚು 1 ಇಂಚು ಬಟ್ಟೆ ಕೆಳಗಡೆ ಬೇಕು. ಯಾಕೆಂದರೆ ನಾವು ಒಳಗಡೆ ಫೋಲ್ಡ್ ಮಾಡಬೇಕಲ್ಲ ಇದು, ಅದಕ್ಕೆ ನೋಡಿ ನಾನು ಇಲ್ಲೊಂದು ಇಂಚಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಮತ್ತು ನಾವೇನು ಮಾಡಬೇಕು, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಇದೇನು ಡಬಲ್ ಪಟ್ಟಿ ಇರುತ್ತೆ ಅದ್ರ ಮೇಲೆ ಬರೋಂಗೆ ಒಂದು ಹೊಲಿಗೆ ಹಾಕಬೇಕು. ಈಗ ಹೊಲಿಗೆ ಹಾಕಿದ್ಮೇಲೆ ಏನಪ್ಪ, ನಾವು ಇಲ್ಲಿ ನಮಗೆ ಒಂದು ವೇಳೆ ಗೊತ್ತಾಗಲಿಲ್ಲ, ನಮ್ಗೆ 5 ಕಾಚ ಬೇಕಿದ್ದಕ್ಕೆ ಉಗ್ಸಾಕೋಕ್ಕೆ. ಅದಕ್ಕೇನು ಮಾಡಬೇಕು, ಮಾರ್ಕ್ ಪೀಸ್ ತಗೊಂಡು ನೀವು 2 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಮೊದಲನೇದು ಒಂದು, ಇಲ್ಲಿಂದ 2 ಇಂಚಿಗೆ ನೋಡಿ. ನಾನು ಟೇಪಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿಗೆ ಇದೊಂದು 1 2
3 ಮತ್ತು ಇದನ್ನು 4, ಇದು 5. ಇವಾಗ ಹೊಲಿಗೆ ಕಾಚ ಮಾಡೋದು ಯಾವ ರೀತಿ ನೋಡೋಣ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಮಾತ್ರ 5 ತನಕ ಹೋಗಬಾರ್ದು. ಇಲ್ಲಿ ನಾವೇನು ಜಾಯಿಂಟ್ ಮಾಡಿರ್ತೀವಿ ಬಟ್ಟೆ ಇಷ್ಟಕ್ಕೆ ಮಾತ್ರ, ಮುಂದೆ ಹೋಗಬಾರ್ದು. ಇಷ್ಟು ಇಲ್ಲಿ ನೋಡಿ. ಇವಾಗ ಈ ಥರ ಹೊಲಿಗೆ ಹಾಕಿ ಹೀಗೆ ಮಾಡಿ ಹೊಲಿಗೆ ಈಗ ನೋಡಿ. 1 2 3 4 5 ಇದು ಡಬಲ್ ಪಟ್ಟಿದ್ದು. ಸಿಂಗಲ್ ಪಟ್ಟಿ ಕಚ್ಚ ಮಾಡಬಾರ್ದು, ಡಬಲ್ ಪಟ್ಟಿಗೆ ಕಚ್ಚ ಮಾಡಬೇಕು. ಇದನ್ನು ಜಾಸ್ತಿ ಇರುತ್ತಲ್ಲ, ಇದು ಕರೆಕ್ಟಾಗಿ ಸಮವಾಗಿ ಕಟ್ ಮಾಡಬೇಕು. ಇದು ನೋಡಿ, ಒಂದು ಕಡೆ ಭಾಗ ಫ್ರಂಟ್ ಮುಂಭಾಗದ್ದು, ಒಂದು ಕಡೆ ಭಾಗ ಮುಗೀತು, ಇನ್ನೊಂದು ಭಾಗ ಇದನ್ನು ಅದೇ ರೀತಿ ನಾನು ತೋರಿಸಿದ್ನೆಲ್ಲ ಹೊಲಿದಾಗ ಇದ್ರ ಮೇಲೆ ಅದೇ ರೀತಿ ನೀವು ಈ ಥರ ಇಟ್ಕೊಂಡು ಸ್ಟಿಚ್ ಹೊಲಿಗೆ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹೊಲಿಗೆ ಹಾಕಿ ಆದಮೇಲೆ ಇದನ್ನು ಮುಂಭಾಗದು ನಾನು ಡಬಲ್ ಪಟ್ಟಿ ಒಂದು ತೋರಿಸಿದ್ನಲ್ಲ, ಇದನ್ನು ಅಳತೆ ಮಾಡಿ ಕರೆಕ್ಟ್ ಐತಾ ಜಾಸ್ತಿ ಐತೆ ಅಂತ ನೋಡಿ. ಸ್ವಲ್ಪ ಜಾಸ್ತಿ ಐತಿ, ಅದನ್ನೇನು ಮಾಡಬೇಕು, ಕಟ್ ಮಾಡಬಾರ್ದು ಮೇಲೆ. ಯಾಕೆಂದರೆ ನೆಕ್ ಹತ್ರ ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಡಿಮೆ ಆಗುತ್ತೆ. ಇಲ್ಲಿ ನಾವೇನು ಡಾಟ್ಸ್ ಹಿಡ್ದಿರ್ತೀವಿ ಅಲ್ಲಿ ಸ್ವಲ್ಪನೇ ಜಾಸ್ತಿ ಇರೋದಲ್ವ, ಅಲ್ಲೇನು ಮಾಡಿ ಈ ಥರ ಹಿಡ್ಕೊಂಡು ಒಂದು ಸ್ವಲ್ಪ ಮಾತ್ರ ಹೊಲಿಗೆ ಹಾಕಿ ಹೀಗೆ ನೋಡಿ. ಇವಾಗ ಮತ್ತೆ ಅದರ ಅಳತೆನೇ ತಗೊಳ್ಳಿ. ಈಗ ಕರೆಕ್ಟ್ ಇದೆ ಅಲ್ವಾ, ಇದು ಸರಿ. ಮತ್ತು ಈ ಕಡೆ ಸೈಡ್ ಭಾಗ ನಾವೇನು ಹೊಲಿಗೆ ಹಾಕ್ತೀವಿ ಅದನ್ನು ಕೂಡ ಏನು ಮಾಡಿ ನೀವು ಒಂದು ಸಮ ಇದೆ ನೋಡಿ. ಈಗ ಒಂದು ಸಮ ಐತಿ, ಎಲ್ಲೂ ಹಿಡಿಯೋದೇನು ಬೇಕಾಗಲ್ಲ ಇದ್ರ ಮೇಲೆ. ಮತ್ತು ಇದಕ್ಕೆ ಸಿಂಗಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿ. ಈಗ ಡಬಲ್ ಪಟ್ಟಿದು ಹೊಲಿದ್ನಲ್ವ, ಆ ರೀತಿ ಸಿಂಗಲ್ ಪಟ್ಟಿ ನಾನು ಉಪ್ಸು ಒಳಗಡೆಯಿಂದ ಹಾಕ್ತೀವಲ್ವ, ಅದನ್ನು ನೋಡಿ ಹಿಂಗೊಂದು ಸಿಂಗಲ್ದು ಇದು ಲೈನಿಂಗ್ ಏನಿರ್ತದೆ ಆ ಬಟ್ಟೆಲೇ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡು ಪೀಸನ್ನು ನೀವು ಈ ರೀತಿ ಇರುತ್ತಲ್ವ, ಹೀಗೆ ಇಟ್ಕೊಳ್ಳಿ. ಇದನ್ನು ಮೇಲ್ಭಾಗ ಇಟ್ಕೊಂಡು ಇಲ್ಲಿ ಮೇಲೊಂದು ಸ್ವಲ್ಪ ಬಟ್ಟೆ ಬಿಟ್ಟು ಈ ಥರ ಇಟ್ಕೊಂಡು ನೀವು ಹೊಲಿಬೇಕು. ಹೀಗೆ ನೋಡಿ, ಇದು ಮೇಲೆ, ಇದು ಕೆಳಗಡೆ, ಹೀಗೆ ಇದನ್ನು ಕೂಡ ಕೆಳಗಡೆ ಸ್ವಲ್ಪ ಬಟ್ಟೆ, ಒಂದು ಅರ್ಧ ಇಂಚು 1 ಇಂಚಷ್ಟು ಬಟ್ಟೆ ಬಿಟ್ಕೋಬೇಕು. ಮತ್ತು ಅದೇ ರೀತಿ ನಾವೇನು ಮಾಡಬೇಕು, ಇದನ್ನು ಹೊಲಿಗೆ ಹಾಕಬೇಕು. ಇದು ಮಾತ್ರ ಸಿಂಗಲ್ ಪಟ್ಟಿ ಮೇಲೆ ಬರೋಂಗೆ ಹೊಲಿಗೆ. ಹೀಗೆ ಇದೇನೇನು ಮಾಡಬೇಕಪ್ಪ, ನಾವು ಇದೇನು ಹೊಲಿಗೆ ಹಾಕಿರ್ತೀವಿ ಇಲ್ಲಿಗೆ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡ್ಕೊಂಡು, ಇದು ಹೊಲಿಗೆ ಹಾಕಿದ್ದಂಥದ್ದು ಒಳಗಡೆ ಫೋಲ್ಡ್ ಮಾಡಬೇಕು ನೋಡಿ. ಇದು ಮೇಲೆ ಬರಬೇಕು, ಒಳಭಾಗದ ಮೇಲೆ ಬರಬೇಕು ನಾವು ಸ್ಟಿಚ್ ಮಾಡಿರೋದು. ಇವಾಗ ಈ ಥರ ಇಟ್ಕೊಂಡು ಸೀದಾ ಈಗ ಹೊಲಿಗೆ ಹಾಕಬೇಕು. ಹೀಗೆ ಇದನ್ನು ಕೆಳಗಡೆ ಬಿಟ್ಟಿರ್ತೀವಲ್ಲ ನಾವು ಬಟ್ಟೆ, ಅದನ್ನು ಈ ಥರ ಒಳಗಡೆ ಇಟ್ಟು ನೀವು ಫೋಲ್ಡ್ ಮಾಡಿ ಹೀಗೆ ಮಡಿಸಿ ಇದನ್ನೇನು ಮಾಡಿ ಈಗ ಹಾಕಿದರೆ ಅದು ಕರೆಕ್ಟಾಗಿ ನೋಡಿ ಈ ಕೂರುತ್ತೆ. ಈಗ ಹೊಲಿಗೆ ಹಾಕಿ ಇದನ್ನು ಕೂಡ ಜಾಸ್ತಿ ಇರ್ತದಲ್ಲ, ನೀವು ಹೊಲ್ದಾದ್ಮೇಲೆ ಕಟ್ ಮಾಡ್ಕೋಬೇಕು. ಮೊದಲೇ ಕಟ್ ಮಾಡಬಾರ್ದು. ಹೊಲ್ದಾದ್ಮೇಲೆ ಬಟ್ಟೆ ಉಳಿತದಲ್ಲ, ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಮುಂಭಾಗ ಫ್ರಂಟಿಂದು 2 ಭಾಗನೂ ಮುಗೀತು. ಇವಾಗ ಇದಕ್ಕೆ ಹಿಂಭಾಗದ ಬಟ್ಟೆಯನ್ನು
ಹೇಗೆ ಹೊಲಿಯೋದು ತೋರಿಸ್ತೀನಿ ನೋಡಿ. ಈಗ ಇದು ಹಿಂಭಾಗದ ಬಟ್ಟೆ, ಇದು ಹಿಂಭಾಗದ್ದು ಜೈಂಟ್ ಬರಲ್ಲ, ಫುಲ್ಲು ನೋಡಿ ಈ ಥರ ಇರುತ್ತೆ. ಇದು ಬಟ್ಟೆ ಈ ಥರ ಇರುತ್ತೆ. ಇದನ್ನೇನು ಮಾಡಬೇಕು ನಾವು, ಲೈನಿಂಗು ಮತ್ತು ಮೇಲುಗಡೆ ಬಟ್ಟೆ ಇದನ್ನು ಒಂದು ಪೀಸು, ಎರಡು ಇದು ಲೈನಿಂಗಿಂದ ಇದೆರಡು 4 ಒಟ್ಟಿಗೆ ಸೇರಿಸಿ ನೀವು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಈಗೇನು ಮಾಡಬೇಕಪ್ಪ ಅಂತ ಅಂದರೆ, ಇದೇನು ಬಟ್ಟೆ ನಾವು ಮುಂಭಾಗದ ಬಟ್ಟೆ ಹೊಲಿದಿರ್ತೀವಿ ಅದನ್ನೇನು ಮಾಡಬೇಕು, ಇದೇ ರೀತಿ ಇದು ಮೇಲೆ ಬರಬೇಕು. ಇದು ಇದು ಬೈಂಡಿಂಗ್ ಪಟ್ಟಿ ಸೇರಿಸಿರೋದು ಕೆಳಗಡೆ ಬರಬೇಕು. ಇಲ್ಲಿ ನಾವು ಹೊಲಿಗೆ ಹಾಕ್ತೀವಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಈಗ ಅಳತೆ ತಗೋಬೇಕು. ಹೀಗೆ ನೋಡಿ, ಇದು ಸ್ವಲ್ಪ ಸಾಕು. ಇಷ್ಟು ನೀವೇನು ಮಾಡಿ, ಕತ್ತರಿ ತಗೊಂಡು ಕತ್ತರಿಲಿ ಸ್ವಲ್ಪ ಥರ ಟಾಪ್ ಮಾಡ್ಕೊಳ್ಳಿ. ಹಿಂಗೆ ಟಾಪ್ ಮಾಡಿಕೊಂಡು ಈ ಬಟ್ಟೆಗೆ ಇದು ಮೇಲೆಗಡೆ ಬಟ್ಟೆ, ಇದು ಲೈನಿಂಗ್ ಬಟ್ಟೆ. ಇದೇನಪ್ಪ, ಲೈನಿಂಗ್ ಫಸ್ಟ್ ಇಟ್ಕೊಳ್ಳಿ ಈ ಥರ ಕೆಳಗಡೆಗೆ. ಅದ್ರ ಮೇಲೆ ಇದು ಒಳಭಾಗ, ಇದು ಮೇಲ್ಭಾಗದ್ದು, ಇದು ಒಳಗಡೆ ಭಾಗದ್ದು. ಈ ಒಳಗಡೆ ಭಾಗಕ್ಕೆ ಏನು ಮಾಡಬೇಕು, ಲೈನಿಂಗ್ ನಾವು ಫೋಲ್ಡ್ ಮಾಡಿದಾಗ ಒಳಗಡೆ ಬರಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಇಟ್ಕೋಬೇಕು. ನೀವು ಇಟ್ಕೊಳ್ಳಿ. ಮತ್ತು ಎಲ್ಲ ಇಲ್ಲಿ ಸಮವಾಗಿ ಕೂರ್ತದ, ನಿಕ್ಕತ್ರ ಲೈನಿಂಗು ಇದು ಎಲ್ಲವ ಈ ಥರ ನಾವು ನೋಡಬೇಕು. ಒಂದ್ಸಲ ಗಮನ ಬಿಟ್ಟು ನೋಡಬೇಕು. ನೋಡಿ ಸರಿಯಾಗಿದೆ ಅಲ್ವಾ. ಇವಾಗ ಏನು ಮಾಡಬೇಕು, ಈ ಥರ ಇಟ್ಕೋಬೇಕು. ಈಗ ಇಟ್ಕೊಂಡು ನಾವೇನು ಮಾಡಬೇಕಪ್ಪ, ಹೊಲಿಬೇಕು. ಈಗ ನೋಡಿ, ನೋಡಿ ಇವಾಗ ನಾವು ಲೈನಿಂಗು ಇಟ್ಕೊಂಡು ಈ ಥರ ಹೊಲಿದೆ. ಮತ್ತು ಇವಾಗ ಏನು ಮಾಡಬೇಕು, ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಈ ಬಟ್ಟೆ ಫೋಲ್ಡ್ ಮಾಡಿ ಇದು ಲೈನಿಂಗು ಬಟ್ಟೆ ಮೇಲೆ ಮತ್ತೆ ಒಂದು ಸ್ಟಿಚ್ ಮಾಡಬೇಕು, ಸೀದಾ ಕೆಳಗಡೆ ಭಾಗದ. ಇಲ್ಲಿ ನೋಡಿ ಹೇಗೆ ಹೀಗೆ ಆದಮೇಲೆ ಮತ್ತೆ ಇದನ್ನೇನು ಮಾಡಬೇಕು, ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಾವು ಫೋಲ್ಡ್ ಮಾಡಿ ಇದು ಸೈಡ್ ಭಾಗದ ಮೇಲೆ ಲೈನಿಂಗು ಮತ್ತು ಮೇಲೆ ಬ್ಲೌಸು ಬಟ್ಟೆ ಎರಡನ್ನೂ ಸೇರಿಸಿ ನಾವು ಅದ್ರ ಮೇಲೆ ಹೊಲಿಗೆ ಹಾಕಬೇಕು. ಹೀಗೆ ಇಲ್ಲಿ ಭುಜದ ಹತ್ರನೂ ಅಷ್ಟೇ. ಹೊಲಿಗೆ ಹಾಕಬೇಕು. ಹೀಗೆ ಹೊಲಿದಾದ್ಮೇಲೆ ಈ ಮೇಲೆಗಡೆ ಬ್ಲೌಸ್ ಪೀಸ್ ನೆರಕ್ಕೆ ಲೈನಿಂಗ್ ಬಟ್ಟೆ ಜಾಸ್ತಿ ಇರ್ತದಲ್ಲ, ಇದೇನು ಮಾಡಬೇಕು, ಕಟ್ ಮಾಡಬೇಕು. ನಾವು ಹೀಗೆ ಜಾಸ್ತಿ ಇರೋಂಥ ಲೈನಿಂಗ್ ಬಟ್ಟೆ ಕಟ್ ಮಾಡಿ ಬಿಸಾಡಬೇಕು. ಫುಲ್ ಹಿಂಭಾಗದ ಏನಿರ್ತದೆ ಅಲ್ಲಿ ಜಾಸ್ತಿ ಬಂದಿರುತ್ತೆ, ಎಲ್ಲ ಕಡೆ ಕಟ್ ಮಾಡಬೇಕು. ಕಟ್ ಮಾಡಿ ಏನಪ್ಪ ಈ ಥರ ಆಯಿತು. ಮತ್ತು ನಾವು ಇದನ್ನು ಹೊಲಿಬೇಕಾದ್ರೆ ನಮಗೆ ಈ ಥರ ಒಂದು ಲೈನಿಂಗ್ ಬ್ಲೌಸ್ ಹೊಲ್ಕೊಡಿ ಅಂತ ಅವರು ಅಳತೆ ಕೊಟ್ಟಿರ್ತಾರೆ. ಅಳತೆ ಬ್ಲೌಸು ಏನು, ಈ ಅಳತೆ ಏನಿರ್ತದೆ ಆ ಬ್ಲೌಸಿನ ಅಳತೆಗೆ ಹೊಲ್ಕೊಡಿ ಅಂತ. ಅದನ್ನೇನು ಮಾಡಬೇಕು ನಾವು, ಇದು ಹಿಂಭಾಗದಲ್ವಾ ಬ್ಯಾಕ್ ಸೈಡು, ಇದನ್ನೇನು ಅವರು ಇಟ್ಟಿರ್ತಾರೆ ಬ್ಲೌಸು ಕೊಟ್ಟಿರ್ತಾರೆ, ಅದನ್ನು ನಾವೀಗ ಇಟ್ಕೋಬೇಕು. ಈಗ ಇಟ್ಕೊಂಡು ನಾವೇನು ಮಾಡಬೇಕು, ಇದನ್ನು ಮಾರ್ಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಇಷ್ಟು ಕಟ್ ಮಾಡಬೇಕಲ್ಲ, ರೌಂಡಕ್ಕೆ ಮಾರ್ಕ್ ಮಾಡ್ಕೋಬೇಕು. ಅವರೇನು ಈಗ ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೆ ನೋಡಿ, ಇದು ರೌಂಡ್ ನೆಕ್ಕು. ನಾವು ಅದೇ ರೀತಿ ರೌಂಡ್ ನೆಕ್ ಅದನ್ನು ಕಟ್ ಮಾಡಬೇಕು. ಮತ್ತು ಇದು ನಾವು ಪುನಃ ಏನು ಮಾಡಬೇಕು, ಇವೆರಡನ್ನು ಕೂಡ ಈ ಥರ ಜೋಡಿಸ್ಬೇಕು. ಈ ಥರ ಜೋಡಿಸಿ ಈಗ ಇಟ್ಕೊಂಡು ಹೀಗೆ ಏರುಪೇರು ಬರಬಾರ್ದು. ಈಗ ಕರೆಕ್ಟಾಗಿ ಇಟ್ಕೊಂಡು ನಾವಿಲ್ಲೇನು ಮಾರ್ಕ್ ಮಾಡಿರ್ತೀವಿ ಆ ಜಾಗಕ್ಕೆ ಇದು ರೌಂಡ್ ಶೇಪಲ್ಲಿ, ನಮಗೆ ಅಳತೆ ಕೊಟ್ಟಂಥ ಬ್ಲೌಸು ರೌಂಡ್ ಶೇಪಲ್ಲಿದೆ. ಅವರು ರೌಂಡ್ ಹೊಲಿರಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ರೌಂಡೇ ಹೊಲಿತಾ ಇರೋದು. ನೋಡಿ ಈ ಥರ ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಅದನ್ನು
ಕರೆಕ್ಟಾಗಿ ಕಟ್ ಮಾಡಬೇಕು. ಇದು ಫುಲ್ಲು 2 ಭಾಗನ ಸೇರಿಸಿ ಹೀಗೆ ಜೋಡಿಸಿಟ್ಕೊಂಡಿರ್ತೀವಲ್ಲ, ಇದನ್ನು ಫುಲ್ ಈ ರೀತಿ ಕಟ್ ಮಾಡಬೇಕು ನೀಟಾಗಿ. ಹೀಗೆ ಕಟ್ ಮಾಡಬೇಕು. ಈ ಕಟ್ ಮಾಡಾದಮೇಲೆ ನಾವು ಇವಾಗ ಜಾಯಿಂಟ್ ಮಾಡಬೇಕು ನೋಡಿ. ಈಗ ಇದನ್ನೇನು ಮಾಡಬೇಕು, ನಾವು ಜಾಯಿಂಟ್ ಮಾಡಬೇಕು. ಮುಂಭಾಗದ ಬಟ್ಟೆ ಇದು ಪ್ರಿಂಟಿಂದ ಇರ್ತದಲ್ಲ, ಇದನ್ನು ನೋಡಿ ಈ ಸೈಡು ನಾವೇನು ಮಿಷಿನ್ ಕಡೆ ಕೂತಿರ್ತೀವೋ ಆ ಸೈಡಿಂದ ಇರ್ತದಲ್ಲ, ಇದು ಡಬಲ್ ಪಟ್ಟಿ ಬಂದಂಥದ್ದು ಬಟ್ಟೆಯನ್ನು ನಾವೀಗ ಇಟ್ಕೋಬೇಕು. ಯಾಕೆ ತೋಳು ಕಟ್ ಮಾಡಿರ್ತೀವಲ್ಲ ನೋಡಿ, ಇದನ್ನು ಕೂಡ ತೋಳು ಆ ತೋಳು ಕಡೆನೇ ಬರಬೇಕು ನೋಡಿ. ಹೀಗೆ ಈ ರೀತಿ ಇಟ್ಕೊಂಡು ನಾವು ಹೊಲಿಗೆ ಹಾಕಬೇಕು. ಹೀಗೆ ಇದು ಹೊಲಿಗೆ ಹಾಕಿ ಮತ್ತು ಈ ಕಡೆನೂ ಅದೇ ರೀತಿ ಹೊಲಿಗೆ ಹಾಕಬೇಕು. ಹಿಂಗೆ ಒಂದೊಂದೇ ಹೊಲಿಗೆ ಸಾಕು. ಹೊಲಿಗೆ ಹಾಕಿದ್ಮೇಲೆ ನಾವು ಸುಮ್ಮನೆ ಹಂಗೆ ಬಿಡಬಾರ್ದು. ಇದೇನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ನಾವು ಅದನ್ನು ಹಿಡಿದು ನೋಡಬೇಕು. ಯಾಕೆಂದರೆ ನೆಕ್ ಹತ್ರ ಜಾಸ್ತಿ ಇದೆ, ತೆಗೆದುಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಅದೇ ರೀತಿ ನಾವೇನು ಮಾಡಬೇಕು, ಅವ್ರು ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದೇ ಅಳತೆ ಹೊಲಿಬೇಕಲ್ಲ. ಇದು ನೋಡಿ ಡಬಲ್ ಪಟ್ಟಿ ಹೊಲಿದಿರ್ತಾರಲ್ವ, ಇದು ಡಬಲ್ ಪಟ್ಟಿ. ಆ ಕಡೆನೇ ನಾವು ಈ ಥರ ನೋಡಬೇಕು ಕರೆಕ್ಟ್ ಆಯಿತಾ ಅಂತ. ಸ್ವಲ್ಪ ಇದು ಜಾಸ್ತಿ ಬಂದಿತ್ತು, ಅದೇನು ಮಾಡಬೇಕು ನಾವು ಮತ್ತಿನ್ನೊಂದು ಹೊಲಿಗೆ ಹಾಕಬೇಕು. ಇದಕ್ಕೆ ಜಾಸ್ತಿ ಬಂದಂಥದ್ದು ಕಡೆ ಹೀಗೆ ಇಟ್ಕೊಂಡು ಸ್ವಲ್ಪ ಹೊಲಿಗೆ ಹಾಕಿದ್ಮೇಲೆ ಇನ್ನೂ ಕೂಡ ಮೇಲೆ ಹೊಲಿಗೆ ಹೀಗೆ ಇದನ್ನು ಕೂಡ ಅದೇ ರೀತಿ ಹೊಲಿಗೆ ಹಾಕಬೇಕು. ನೀವು ಪುನಃ ಮತ್ತೆ ಅಳತೆ ಬ್ಲೌಸ್ ತಗೊಂಡು ಮತ್ತೆ ಅಳತೆ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ. ಈ ಡಬಲ್ ಪಟ್ಟಿ ಕಡೆಯಿಂದ ಇವಾಗ ಕರೆಕ್ಟ್ ಇದೆ ಸಾಕು. ಮತ್ತು ನಾವೀಗ ಇದಕ್ಕೆ ಏನು ಮಾಡಬೇಕು, ಇದು ಪೈಪಿಂಗ್ ಕೊಡಬೇಕು. ಪೈಪಿಂಗ್ ನೋಡಿ ಈ ಥರ 2 ಬಟ್ಟೆ ಇರ್ತದಲ್ಲ, ಇದನ್ನು 2 ಸೇರಿಸಿ ನಾನು ಮೊದಲೇ ಇದನ್ನು ಹೊಲ್ದಿದ್ದೀನಿ. ಪೈಪಿಂಗ್ ಕೊಡೋಂಥ ಬಟ್ಟೆ ಕಟ್ ಮಾಡಿ ಇದನ್ನು ನೋಡಿ ಈ ಥರ ಇಟ್ಕೊಂಡು ನಾವೇನು ಮಾಡಬೇಕು, ಬಟ್ಟೆ ಸೇರಿ ಹೀಗೆ ಇದನ್ನು ಕೆಳಗಡೆ ಇಟ್ಕೋಬೇಕು. ಈ ಬಟ್ಟೆ ಮೇಲೆ ಬರುವಂತೆ ಇದು ಒಳ ಭಾಗಕ್ಕೆ ಸೇರ್ಕೊಳ್ಳುವಂತೆ ಲೈನಿಂಗ್ ಕಡೆ ಸೇರಿ ಇದನ್ನು ಒಂದು ಹೊಲಿಗೆ ಹಾಕಬೇಕು. ಸೀದಾ ಈ ರೀತಿ ಇಟ್ಕೊಂಡು ನೀವೇನು ಮಾಡಿ ಹೊಲಿಗೆ ಹಾಕಿ. ಸೀದಾ ಸ್ವಲ್ಪ ಮಾತ್ರ, ತುಂಬ ಬಟ್ಟೆಗೆ ಹೊಲಿಗೆ ಹಾಕ್ಬಾರ್ದು. ಇದೊಳಗಡೆ ಫೋಲ್ಡ್ ಆಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಮಾತ್ರ ಫುಲ್ ಏನಿದು ನೆಕ್ ಪಟ್ಟಿ ಇರುತ್ತೆ ಅದು ಪೂರ್ತಿ ಭಾಗ ಹೊಲಿಬೇಕು.
ಲಾಸ್ಟ್ ಫಿನಿಶಿಂಗ್ ಹಾಕ್ಬತ್ತಲ್ಲ, ಅದೇ ಸಮವಾಗಿ ನೀವು ಇದು ಮಾಡಬಾರ್ದು. ಸ್ವಲ್ಪ ಬಟ್ಟೆ ಈ ಕಡೆ ಬಿಟ್ಕೋಬೇಕು, ಒಂದು ಅರ್ಧ ಇಂಚ್ ಅಷ್ಟೇ. ಇದು ಒಳಗಡೆ ಫೋಲ್ಡ್ ಮಾಡಬೇಕಲ್ಲ, ಇಷ್ಟು ಇಟ್ಕೊಂಡು ಜಾಸ್ತಿ ಎಲ್ಲ ಕಟ್ ಮಾಡಿ. ಇದನ್ನೇನು ಮಾಡಬೇಕು, ಒಂದೇ ಸಮ ಎರಡು ಜಾಯಿಂಟ್ ಮಾಡಿರ್ತೀವಲ್ಲ, ಅದು ಬಟ್ಟೆ ಇದು ಎರಡು ಸೇರಿ ಇದು ಕುಳೆ ಇರುತ್ತಲ್ಲ, ಇದು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಈ ಬಟ್ಟೆ ಮೇಲೆ ಇದು ಮೇಲೆ ಬರಬೇಕು. ಈ ಥರ ಇಟ್ಕೊಂಡು ನಾವು ಈ ಫೋಲ್ಡ್ ಮಾಡಿ, ಇದು ನಂಚಿರುತ್ತಲ್ಲ, ಇದು ಬಟ್ಟೆ ಬಿಟ್ಕೊಂಡಿರ್ತೀವಲ್ಲ, ಮತ್ತೆ ಈ ರೀತಿ ಇದು ಮಾಡ್ಕೊಂಡು ಇದನ್ನು ಫೋಲ್ಡ್ ಮಾಡಿ ಪೈಪಿಂಗಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೆ ಕಟ್ ಮಾಡಿಬಿಡಿ. ಹಾಗೆ ಸ್ವಲ್ಪ ಆದರೆ ಸಾಕು. ಈಗ ಇಟ್ಕೊಂಡು ಈಗ ಫೋಲ್ಡ್ ಮಾಡಿ ಮತ್ತು ಇದನ್ನು ಪೈಪಿಂಗು, ಇದು ನೋಡಿ, ಇದು ಬಟ್ಟೆ ಇದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೈಪಿಂಗಿಗೆ ಏನು ಬಟ್ಟೆ ಐತೆ ಈ ಥರ ಬರಬೇಕು. ಇದನ್ನು ಹೀಗೆ 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 ಇದು ರೌಂಡ್ ಶೇಪಲ್ಲಿ ಬರಬೇಕು. ನೋಡಿ, ನಾನು ಹೊಲಿತಿದ್ದೀನಿ. ಹೀಗೆ ಸೀದಾ ಫುಲ್ಲು ನೆಕ್ ಪಟ್ಟಿ ಹತ್ರ ಸಮ ಬರೋ ಹಾಗೆ ನಾವು ಇದನ್ನು ಹಿಡ್ಕೊಂಡು ಈ ಥರ ಪೈಪಿಂಗ್ ಹೊಲಿಬೇಕು. ಈ ಥರ ಹೀಗೆ ಫುಲ್ ಆಗೋ ತನಕ ಇದನ್ನ ನೆಕ್ ಹೊಲಿತಾ ಇರೋದು. ಹೀಗೆ ನೀಟಾಗಿ ಇಟ್ಕೊಂಡು ಇದನ್ನು ಪೈಪಿಂಗು ಹೊಲಿಬೇಕು. ನೋಡಿ, ಇಲ್ಲಿನೂ ಕೂಡ ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರ್ತೀವಲ್ಲ, ಈ ರೀತಿ ಈಗ ಫೋಲ್ಡ್ ಮಾಡಿ ಹೀಗೆ ಒಳಗಡೆ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಈಗ ಮಾಡಬೇಕು. ಈಗ ನೋಡಿ ಹೊಲಿತೀನಿ. ಇದು ಫುಲ್ ಫಿನಿಶಿಂಗ್ ಆಯಿತಾ? ಫಿನಿಶಿಂಗ್ ಆಗಿದ್ದು ಇದು ಬ್ಯಾಕ್ ಸೈಡು ಬೇರೆ ಯಾವ ಡಿಸೈನು ಅಲ್ಲ. ಇದು ನೋಡಿ, ಇದು ರೌಂಡ್ ಶೇಪು, ಇದು ರೌಂಡು, ಇದು ಫುಲ್ ರೌಂಡ್ ಥರ ಇದೆ ಡಿಸೈನ್. ಇದು ರೌಂಡು ಮಾತ್ರ ಅಷ್ಟೇ, ಬೇರೆ ಯಾವ ಡಿಸೈನ್ ಅಲ್ಲ. ಇವಾಗ ನಾನು ತೋಳು ಈಗ ಅಟ್ಯಾಚ್ ಮಾಡೋದು ತೋರಿಸ್ತೀನಿ, ಲೈನಿಂಗ್ ಬ್ಲೌಸಿಂದು. ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದೇನು ಶೇಪ್ ಇರುತ್ತೆ, ಈ ಶೇಪ್ ಬಂದಿರೋಂಥದ್ದು ಮುಂಭಾಗ ಪ್ರಿಂಟಿಂಗ್ ಮಾತ್ರ ಶೇಪ್ ಬರುತ್ತೆ. ಈ ತೋಳಲ್ಲಿ ಕೂಡ ಶೇಪ್ ತಗೊಂಡು ನಾವು ಕಟ್ ಮಾಡಿರ್ತೀವಲ್ಲ, ಅದನ್ನು ಮುಂಭಾಗಕ್ಕೆ ಪ್ರಿಂಟಿಗೆ ನಾವು ಜೋಡಿಸ್ಬೇಕು. ಮತ್ತು ಅಲ್ಲಿಂದ ಇದು ಕರೆಕ್ಟಾಗಿ ನೆಕ್ ಪೀಸ್ ಏನು ಮಧ್ಯ ಭಾಗದಲ್ಲಿ ನಾವು ಜಾಯಿಂಟ್ ಮಾಡಿರ್ತೀವಿ, ಮತ್ತು ಇಲ್ಲಿ ನೋಡಿ ಕತ್ತರಲ್ಲಿ ಟಿಪ್ ಮಾಡಿದ್ದೀವಲ್ಲ, ಇದೇ ಜಾಗಕ್ಕೆ ನಾವು ಈ ಥರ ಜಾಯಿಂಟ್ ಮಾಡಬೇಕು.
ಜಾಯಿಂಟ್ ಮಾಡಿ ಅಲ್ಲಿಂದ ನಾವು ಹೊಲಿಗೆ ಹಾಕ್ಬೇಕು. ಇವಾಗ ತೋಳು ಇದು ಲೈನಿಂಗ್ ಬ್ಲೌಸಿಂದು, ಇದು ಲೈನಿಂಗ್, ಇದು ಬಟ್ಟೆ, ಇದು ಲೈನಿಂಗ್, ಇದು ಬ್ಲೌಸು ಲೈನಿಂಗು, ಇದು ಬಟ್ಟೆ, ಇದು ನಾಲ್ಕನ್ನು ಸೇರಿಸಿ ಜೋಡಿಸಿ ನಾವು ಸಮವಾಗಿ ಹೊಲಿಗೆ ಹಾಕಬೇಕು. ಒಳಗಡೆ ಎಲ್ಲ ಹೋಗ್ಬಿಡ್ತದೆ, ಗಮನ ಇಟ್ಟು ನಾವು ನೋಡಿ ಹೊಲಿಗೆ ಹಾಕಬೇಕು. ಮತ್ತು ಈ ಕಡೆ ಭಾಗ ಇರುತ್ತಲ್ಲ ಮುಂಭಾಗದ್ದು, ಅದನ್ನು ಕೂಡ ಈ ಥರ ತಿರುಗಿಸಿ ಇಟ್ಕೊಂಡು ನಾವೇನು ಮಾಡಬೇಕು, ಹೊಲಿಗೆ ಹಾಕಬೇಕು. ಇದನ್ನು ಹೊಲ್ದಾದ್ಮೇಲೆ ಮತ್ತೆ ನಾವು ಒಂದು ಹೊಲಿಗೆ ಹಾಕಬೇಕು ಪೂರ್ತಿ. ತೋಳು ಜಾಯಿಂಟ್ ಮಾಡಿರ್ತೀವಲ್ಲ ಹೊಲಿಗೆ ಈ ಥರ ಹಾಕಿ ಆದಮೇಲೆ ಈ ಕಡೆಯೂ ಕೂಡ ಅದೇ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ತೋಳು. ಈಗ ತೋಳು ಹೇಗೆ ಜಾಯಿಂಟ್ ಮಾಡಿ ಹೊಲಿದೆ ಅದೇ ರೀತಿ ಇದು ಸೇಮ್ ಅದೇ ರೀತಿ ನಾವು ಈ ಥರ ಇಟ್ಕೊಂಡು ನಾವು ಹೊಲಿಗೆ ಹಾಕಬೇಕು. ಒಂದು ತೋಳು ಹೊಲಿದ್ರೆ ಸಾಕು. ಅದೇ ರೀತಿ ಇದನ್ನು ಕೂಡ ಹೊಲಿಸಬಹುದು, ಈ ರೀತಿ ಹೊಲಿಯೋದು. ಅದೇ ರೀತಿ ಫೋಲ್ಡ್ ಇಟ್ಕೊಂಡು ಇದನ್ನು ಅದೇ ರೀತಿ ಎರಡು ಇದು ಒಂದು ಹೊಲಿಗೆ ಹಾಕಿದ್ದೀವಿ, ಮತ್ತು ಅದ್ರ ಮೇಲೆ ಮತ್ತೆ ಇನ್ನೊಂದು ಹೊಲಿಗೆ ಹಾಕಬೇಕು. ಈಗ ಹೊಲಿಗೆ ಹಾಕಿ ಇದು ಮುಗೀತು ನೋಡಿ. ಇವಾಗ ಎರಡು ತೋಳನ್ನು ಇದು ಜಾಯಿಂಟ್ ಮಾಡಿ ಆಯಿತು. ಇವಾಗ ಏನು ಮಾಡಿ, ಈ ತೋಳಿನ ಭಾಗವನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಇದು ಸೊಂಟ ಭಾಗ ಕೆಳಗಡೆ ಇದನ್ನೆರಡನ್ನು ಕೂಡ ಈ ರೀತಿ ನೋಡಿ. ಇದು ಒಂದು ಕಡೆ ಜಾಸ್ತಿ ಬಂತು, ಆವಾಗ ಏನು ಮಾಡೋದಪ್ಪ ಅಂತ ಕನ್ಫ್ಯೂಸ್ ಆಗಿಬಿಡ್ತದೆ. ಇದು ನೋಡಿ, ಈ ಬಟ್ಟೆ ಜಾಸ್ತಿ ಬಂದಿದೆ. ಇಲ್ಲೇನು ಮಾಡಬೇಕು, ನಾವು ಏನು ಡಾಡ್ಸಿ ಹಿಡ್ದಿರ್ತೀವಿ ಅಲ್ಲಿ ಸ್ವಲ್ಪ ಹಿಡಿಯಬೇಕು. ಹೀಗೆ ಇದು ಮಾಡಿ ಮತ್ತೆ ನಾವು ಪುನಃ ಏನು ಮಾಡಬೇಕು, ಒಂದು ಸಲ ಚೆಕ್ ಮಾಡಬೇಕು ಇದನ್ನು, ಈ ಕರೆಕ್ಟಾಗಿದೆಯಾ. ಈ ಕರೆಕ್ಟಾಗಿದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸೀದಾ ತೋಳಿನಿಂದ ಈ ಭಾಗದವರೆಗೆ ಕೆಳಗಡೆ ಭಾಗ ನಾವು ಸೀದಾ ಈ ರೀತಿ ಹೊಲಿಗೆ ಹಾಕಬೇಕು ಇದನ್ನು. ಈ ಕಡೆ ತೋಳು ಭಾಗನೂ ಅಷ್ಟೇ, ಅದನ್ನ ಹೇಗೊಂದು ಅದೇ ರೀತಿ ನಾವು ಒಂದು ಸಲ ಈ ಥರ ಫೋಲ್ಡ್ ಮಾಡಿ, ಈಗ ಹೀಗಿದೆಯಾ, ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ನೋಡಾದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿಂದ ತೋಳಿನ ಭಾಗದಿಂದ ಹೊಲಿಗೆ ಹಾಕಬೇಕು. ನೋಡಿ ಹೀಗೆ ಈಗ ಎರಡು ಕಡೆ ತೋಳನ್ನು ಒಂದಾಯಿತು. ಇವಾಗ ನಾವೇನು ಮಾಡಬೇಕು, ಈ ಮಧ್ಯ ಭಾಗ ಇರುತ್ತಲ್ಲ ನೋಡಿ, ಇದನ್ನ ಬೆನ್ನು ಹಿಂಗಡೆ ಬ್ಯಾಕು ಹಿಂಭಾಗದಂಥದ ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಇದೇನು ಜಾಯಿಂಟ್ ಮಾಡಿರ್ತೀವಿ ಈ ಭಾಗದ ಮಧ್ಯದಲ್ಲಿ ಸ್ವಲ್ಪ ಡಾಟ್ಸ್ ಹಿಡಿಬೇಕು ಈ ಥರ.
ಹಿಂಭಾಗದ ಮಾತ್ರ, ಮುಂಭಾಗದಲ್ಲ, ಹಿಂಭಾಗದಲ್ಲಿ ಈ ಥರ ಇಟ್ಕೊಬೇಕು. ಈ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಅದೇ ಥರ ಹಿಡಿಬೇಕು. ನೋಡಿ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡಾದ್ಮೇಲೆ ನಾವು ಇದು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಆ ಅಳತೆ ಬ್ಲೌಸಿಗೆ ಕರೆಕ್ಟಾಗಿ ನಾವು ಹೊಲಿಗೆ ಹಾಕಬೇಕು. ಇವಾಗ ಅಳತೆ ಬ್ಲೌಸನ್ನು ಅಳತೆ ಮಾಡಿ ನೋಡೋಣ. ಇದು ಕರೆಕ್ಟಾಗಿ ತೋಳಿನ ಭಾಗ, ಸೊಂಟದ ಭಾಗ ಎಲ್ಲ ಅವ್ರು ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಕರೆಕ್ಟಾಗಿ ಬ್ಲೌಸ್ ಹೊಲ್ಕೊಡ್ಬೇಕು. ಇವಾಗ ನೋಡಿ ಜಾಸ್ತಿ ಇದೆಯಲ್ವ, ಹೊಲಿಗೆ ಹಾಕಿ ಆದಮೇಲೆ ಇದು ಇದು ದೊಡ್ಡದಾಗಿದೆ ಸ್ವಲ್ಪ ಜಾಸ್ತಿ. ಆವಾಗ ನಾವು ಏನು ಮಾಡಬೇಕು, ತೋಳಿನ ಭಾಗದಿಂದ ಇವಾಗ ತೋಳೇನು ಅಳತೆ ಬ್ಲೌಸಿನ ತೋಳು ಕೊಟ್ಟಿರ್ತಾರೆ ಇದನ್ನು ನಾವು ಟೇಪಲ್ಲಿ ಇದು ಇಂಚಿಟ್ಕೋಬೋದು. ಇಲ್ಲ ಬೇಡ ಅಂದರೆ ನಾವು ಇದೇ ರೀತಿ ತೋಳಿಂದ ನೋಡಿ ಇಲ್ಲಿ ಇದೇನು ತೋಳು ಕೊಟ್ಟಿರ್ತಾರೆ, ಇಲ್ಲ ಅವ್ರೇನು ಹೊಲಿಗೆ ಹಾಕಿರ್ತಾರೆ ಆ ಹೊಲಿಗೆಗೆ ನಾವು ಹೊಲಿಯುವಂಥ ಬ್ಲೌಸನ್ನು ಹೀಗೆ ಹಿಡ್ಕೋಬೇಕು. ಈಗ ಹಿಡ್ಕೊಂಡು ಅಲ್ಲಿಗೆ ಈ ಥರ ಇಟ್ಕೊಂಡು ನಾವು ಹೊಲಿಗೆ ಹಾಕಬೇಕು. ಹೀಗೆ ಸೀದಾ ಹೊಲಿಗೆ ಹಾಕಬೇಕು. ಮತ್ತು ಇನ್ನೊಂದೊಂದು ಹೊಲಿಗೆ ಹಾಕಬೇಕಿಲ್ಲ ಈ ಕಡೆ ಸೈಡಲ್ಲಿ. ಒಂದೆರಡು ಮೂರು ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಿದ್ಮೇಲೆ ನಾವೇನು ಮಾಡಬೇಕು, ಈ ಕಡೆ ಸೈಡ್ ಕರೆಕ್ಟಾಗಿ ಒಂದೇ ಸಮ ಬರೋಂಗೆ ಕಟ್ ಮಾಡಬೇಕು. ಸೈಡ್ ಹೀಗೆ ತೋಳಿನ ಭಾಗದವರೆಗೂ ನೋಡಿ ಇವಾಗ ಈ ರೀತಿ ಕಾಣಿಸ್ತದೆ. ಮತ್ತು ಈ ಕಡೆ ತೋಳಿಂದು ಕೂಡ ಅದೇ ರೀತಿ ನಾವು ಹೊಲಿಗೆ ಹಾಕಬೇಕು. ಈ ತೋಳಿದ್ದೆ ನಾವೇನು ಮೊದಲು ಅಳತೆ ತಗೊಂಡು ಹೊಲಿದಿರ್ತೀವಿ ಅದೇ ಅಳತೆಗೆ ಇದನ್ನು ಕೂಡ ತಗೋಬೇಕು. ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದಾಗ್ಬಿಡ್ತದೆ. ಇದೇನು ಸೇಮ್ ಇದೆಯಪ್ಪ ಅಳತೆ, ಅದರ ಅಳತೆಗೆ ನಾವು ಈ ಥರ ಇಟ್ಕೊಂಡು ನಾವು ಹೊಲಿಗೆ ಹಾಕಬೇಕು. ಮತ್ತು ಇದಕ್ಕೆ ಇನ್ನೊಂದು ಹೊಲಿಗೆ ಹಾಕಬೇಕು. ಇದನ್ನು ಕೂಡ ಅದೇ ರೀತಿ ಸಮವಾಗಿ ಕಟ್ ಮಾಡಬೇಕು. ಇಟ್ಕೊಂಡು ಇವಾಗ ಅಳತೆ ಬ್ಲೌಸ್ದು ಅಂತ ಒಂದು ನಾವು ಅಳತೆ ಮಾಡ್ಕೋಬೇಕು. ಇಟ್ಕೊಂಡಾಗ ಅದು ಅಳತೆ ಬ್ಲೌಸಿಗೂ ನಾವು ಹೊಲ್ದಿರೋ ಬ್ಲೌಸು ಕರೆಕ್ಟಾಗಿದೆ. ಮತ್ತು ಇದೇನು ಪುನಃ ಹೊಲಿಬಾರ್ದು, ಸಾಕು ಕರೆಕ್ಟಿದೆ ಇಷ್ಟು. ಇವಾಗ ನಾನು ಇದು ಫಿನಿಶಿಂಗು ಈಗ ಹೊಲ್ದು ತೋರಿಸಿದ್ದೀನಿ. ಇವಾಗ ಇದಕ್ಕೆ ಉಕ್ಸ್ ಹಾಕೋದು ಹೇಗೆ, ಇದು ವಿಡಿಯೋ ಲೆಂತ್ ಜಾಸ್ತಿ ಆಯಿತು, ಅದಕ್ಕೆ ನಾನು ಉಕ್ಸ್ ಹಾಕೋದು ಹೇಗೆ ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಲೈನಿಂಗ್ ಬ್ಲೌಸು ಹೊಲಿಯೋದು ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ತಿರುಗಿಸಿ ಈ ವಿಡಿಯೋನ ಪುನಃ ನೀವು ನೋಡಿ.
ಆಗ ನಿಮಗೆ ಇದು ಪೂರ್ತಿ ಹೇಗೆ ಹೊಲಿಬೇಕು ಅಂತ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಬ್ಲೌಸು ನಾನು ರೌಂಡ್ ನೆಕ್ ಹೊಲ್ದಿರೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಿಂದ್ಗಡೆ ಈ ಬ್ಯಾಕ್ ಡಿಸೈನ್ದು ಬಾಕ್ಸ್ ನೆಕ್ ಹೊಲಿಯೋದು ನಿಮಗೆ ತೋರಿಸ್ತೀನಿ.